ನೋಡಿದ್ವಿ. ಒಂದು 2 ಎಂಗೇಜ್ಮೆಂಟ್ ಆಗಿತ್ತು ಸರ್. ನಿಮ್ಗೆ? ಲವ್ ಕೇಸು, ಅಯ್ಯಯ್ಯೋ, ಅದಕ್ಕೆ ನಾನೇ ಬಿಟ್ಬಿಟ್ಟೆ. ಅಂದ್ರೆ ನಿಮ್ಗೆ ತುಂಬಾ ನೋವಿದೆ ಹಂಗಾದ್ರೆ. ನೀವು ನೋಡಿ ನೋವೇನಿಲ್ಲ, ಇದ್ ಮಾಡ್ತಾ ಇದ್ರೆ ಎಲ್ಲ ನೋವೆಲ್ಲ ಮರ್ತೋಗಿ. ನೀವ್ ಎಷ್ಟ್ ದಿವಸದಿಂದ ತಿಂಡಿಗೆ ಇಲ್ಲಿ ಬರ್ತಾ ಇದೀರಾ ಸರ್? ನಾವು 2 ದಿನಕ್ಕೆ 3 ದಿನಕ್ಕೆಲ್ಲ ಬರ್ತಾ ಇರ್ತೀವಿ. ಓ, ವಾರದಲ್ಲಿ 2-3 ದಿನ ಬಂದೇ ಬರ್ತೀರಾ? ಬಂದೇ ಬರ್ತೀವಿ. ಏನ್ ಅಷ್ಟೊಂದು ಇಲ್ಲಿ ವಿಶೇಷ ಸರ್? ಇಲ್ಲಿ ದೋಸೆ, ಚಪಾತಿ, ಹ್ಮ್ ರೈಸ್ ಮಾಡ್ತಾರೆ. ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತಿನ್ನೋಕೆ ಅಂತ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ. ರೇಟು? ರೈಟು 20 ರೂಪಾಯಿ, 10 ರೂಪಾಯಿ ಅಷ್ಟೇ ಸರ್. 10 ರೂಪಾಯಿ 20 ರೂಪಾಯಿಗೆಲ್ಲ ಕೊಡ್ತಾರೆ. ಸೌದೆ ಒಲೆಯಿಂದಲೇ ಮಾಡೋದು. ಗ್ಯಾಸ್ ಗಿಸ್ ಏನು ಉಪಯೋಗಿಸಲ್ಲ ಸರ್. ಹಂಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚಟ್ನಿ ಟೇಸ್ಟ್ ಇದೆಯಾ ಸರ್? ಚಟ್ನಿ ಸಾಗುಗೋಸ್ಕರ ಅದ್ ತಿನ್ಬೇಕು ಅಂತಲೇ ಅಲ್ಲಿಂದ ಇಲ್ಲಿ ಗಂಟು ಬರುತ್ತೆ. ಚಟ್ನಿ ಸಾಗುಗೋಸ್ಕರ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಟಾಕ್ಸ್ ವಿತ್ ಯು ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಒಂದು ಸೌದೆ ಒಲೆಯಲ್ಲಿ ದೋಸೆಯನ್ನು ಮಾಡುವಂಥ 10 ರೂಪಾಯಿಗೆ 4 ದೋಸೆ, 20 ರೂಪಾಯಿಗೆ 8 ದೋಸೆಯನ್ನು ಕೊಡುವಂಥ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟೆಲ್ನ ಒಂದು ವಿಶೇಷ ಕತೆ ಏನಂತಂದರೆ, ಈ ಹೋಟೆಲ್ನ ನಡೆಸ್ತಿರುವಂಥವ್ರು ಬಸವಣ್ಣ ಅಂತೇಳಿ. ಅವ್ರಿಗೀಗ 40 ವರ್ಷ ಆಗಿದೆ. ಎಲ್ಲ ಕಡೆ ನೋಡಿಯೂ ಕೂಡ ಎಲ್ಲೂ ಕೂಡ ಹೆಣ್ಣು ಸಿಗದೇ ಎಲ್ಲ ಕಡೆ ಗೌರ್ಮೆಂಟ್ ಕೆಲಸ ಬೇಕು ಅಂದದ್ರಿಂದ ಮದುವೆನೇ ಆಗ್ದೇ ಜನಗಳ ಸೇವೆ ಮಾಡಬೇಕು, ಕಡಿಮೆ ರೇಟಲ್ಲಿ ಬಡವರಿಗೆ ಕಡಿಮೆ ರೇಟಲ್ಲಿ ಊಟ ಕೊಡಬೇಕು ಅಂತೇಳಿ 10 ರೂಪಾಯಿಗೆ 20 ರೂಪಾಯಿಗೆ ಬೆಳಗಿನ ತಿಂಡಿಯನ್ನು ಕೊಡ್ತಾ ಇದ್ದಾರೆ. ಅವ್ರ ಕಥೆಯನ್ನು ಕೇಳೋಣ. ಜೊತೆಗೆ ಅವ್ರು ಮಾಡ್ತಾ ಇರುವಂಥ ಸಾಮಾಜಿಕ ಕೆಲಸ, ಹೊಟ್ಟೆ ತುಂಬಿಸುವಂಥ ಕೆಲಸ ತುಂಬ ಒಳ್ಳೆಯ ಕೆಲಸ ಆಗಿದೆ. ಬನ್ನಿ, ಅವ್ರ ಹೋಟೆಲ್ ಏನಿದೆ, ಏನೇನು ಸಿಗುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ. ಇಡ್ಲಿಯಾ ಎಷ್ಟಕ್ಕ? 2 ಇಡ್ಲಿ ತಗೊಳ್ಳಿದ್ದು. 2 ಇಡ್ಲಿ ಕೊಡ್ಕೊಂಬಾರ ಅವ್ರು. ಸರ್ ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು ಸರ್? ಬಸವಣ್ಣ. ಬಸವಣ್ಣ. ಈ ಹೋಟೆಲ್ಗೆ ಯಾವುದೇ ಹೆಸರಿಲ್ಲ, ಏನಿಲ್ಲ, ಬರೀ ಬಸವಣ್ಣ ಅಂತಾನೆ ಫೇಮಸ್ ಆಗ್ಬಿಟ್ಟೈತೆ. ಸರ್, ಈ ಹೋಟೆಲ್ ಎಷ್ಟು ವರ್ಷದಿಂದ ಪ್ರಾರಂಭ ಆಗಿದೆ ಸರ್? ನಮ್ಮ ತಂದೆಯಲ್ಲಿದ್ದಾಗ 60 ವರ್ಷದಿಂದ ಮಾಡ್ತಿದ್ವಿ. 60 ವರ್ಷದ ಹೋಟೆಲ್ ಇದು? ಅವತ್ತಿರೋದ್ಮೇಲೆ ನಾವು ಮಾಡ್ತಿದ್ದೀವಿ. 60 ವರ್ಷದ ಹೋಟೆಲ್. ಇಲ್ಲಿ ಏನೇನು ಸಿಗುತ್ತೆ ಸರ್? ದೋಸೆ, ಇಡ್ಲಿ, ಚಪಾತಿ, ಬಾತು, 3 ಐಟಮ್. 4 ಐಟಮ್. 4 ಐಟಮ್. ಈಗ ಯಾವ್ಯಾವ್ದು ಎಷ್ಟೆಷ್ಟು ರೇಟ್ ಇದೆ ಸರ್ ಇಲ್ಲಿ? 7 ದೋಸೆ 20 ರೂಪಾಯಿ, 4 ಇಡ್ಲಿ 30, ಬಾತು 30 ಫುಲ್ಲು, ಹಾಫ್ 20. ಇಷ್ಟು 10 ರೂಪಾಯಿ 20 ರೂಪಾಯಿಗೆಲ್ಲ ತಿಂಡಿ ಕೊಡ್ತಾ ಇದ್ದೀರಿ ಒಟ್ಟಿನಲ್ಲಿ? ಕೊಡ್ತೀವಿ ಸರ್, ಆಮೇಲೆ ಇರ್ತಾರಲ್ಲ. ಇಷ್ಟೊಂದು ಕಡಿಮೆ ಕೊಡ್ತೀರಾ? ಇಲ್ಲೇ ಪಕ್ಕದಲ್ಲೇ ಮಂಡ್ಯ 5 ಕಿಲೋಮೀಟರ್. ಇದು ಯಾವ ಊರು ಬರುತ್ತೆ ಸರ್? ಇದು ಯಾವ ಊರು ಬರುತ್ತೆ ಇದು? ಇದು ಒಳಲು. ಮಂಡ್ಯದಿಂದ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂದ್ರಿ? 5 ಕಿಲೋಮೀಟರ್ ಆಯ್ತು. 5 ಕಿಲೋಮೀಟರ್. 5 ಕಿಲೋಮೀಟರ್ ಆದ್ರೂ ಕೂಡ ಮಂಡ್ಯದಲ್ಲೇ ಇದಕ್ಕೆ 40 ರೂಪಾಯಿ 50 ರೂಪಾಯಿ ತಗೋತಾರೆ. ಬರೀ ನೀವು 10 ರೂಪಾಯಿ 20 ರೂಪಾಯಿ ತಿಂಡಿ ಕೊಡ್ತಾ ಇದ್ದೀರಾ. ಹೇಗೆ ಅನ್ಸುತ್ತೆ ಸರ್? ಅಲ್ಲ, ಯಾವ ಕಾರಣ ಕೊಡ್ತೀರಾ ಇಷ್ಟೊಂದು ಕಡಿಮೆಗೆ? ಹಳ್ಳಿ ಅಂತನಾ ಅಥವಾ ಜೊತೆಗೆ ಸೌದೆ ಒಲೆ ಊಟ ಕೂಡ ಕೊಡ್ತಾ ಇದ್ದೀರಾ? ನೋಡಿ, ಇರೋರು ಇರ್ತಾರೆ, ಇಲ್ದವರು ಇರ್ತಾರ. ಹೌದು, ಒಂದ್ಸಮ ನೋಡ್ಬೇಕಲ್ವಾ. ಅದಕ್ಕೋಸ್ಕರ ಬಡವರು ಇರ್ತಾರೆ, ಎಲ್ಲ ಇರ್ತಾರೆ. ಇದು ನೀವ್ ಕಲ್ತಿದ್ದು ಅಥವಾ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ ಮಾತಾ ಇದು? ಇಲ್ಲ ಹೇಳಿ. ಅಲ್ಲ, ನಿಮ್ಗೆ ಹಿಂಗೆ ಇರೋರು ಇರ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲಾರ್ಗು ಸಮಾನ ನೋಡ್ಬೇಕು ಅಂದ್ರೆ ಎಲ್ಲ ನಮ್ಮ ಬಸವಣ್ಣ ತತ್ವ. ಓ, ಬಸವಣ್ಣವ್ರ ತತ್ವ. ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. 3 ಇಡ್ಲಿ ಎಷ್ಟು ರೂಪಾಯಿ ತಗೊಂಡಿದ್ದೀರಾ ಸರ್? 15 ರೂಪಾಯಿ ಸರ್. ಒಂದ್ ಇಡ್ಲಿ 5 ರೂಪಾಯಿ ಅಷ್ಟೇ? 5 ರೂಪಾಯಿ ಸರ್. ಅಂದ್ರೆ ಇದೇ ಇಡ್ಲಿ ಬೆಂಗಳೂರು ಆ ಕಡೆ ಸೈಡ್ ಎಲ್ಲ 20 ರೂಪಾಯಿ ಇದೆ. 20 ರೂಪಾಯಿ ಇದೆ ಸರ್. ಇಲ್ಲಿ 5 ರೂಪಾಯಿ ಕೊಡ್ತಾ ಇದ್ದಾರೆ. 5 ರೂಪಾಯಿ ಕೊಡ್ತಾರೆ ಸರ್. ನೋಡಿ ಸರ್, ಇದೇ ವಿಶೇಷ ಅನ್ಸುತ್ತೆ. ಕಡಿಮೆ ರೇಟ್ ಕೊಡ್ತಾರೆ ಅಂತ ಹೇಳಿ ಕ್ವಾಲಿಟಿ ಆಗಿರೋ ಟೇಸ್ಟ್ ಆಗಿರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ವಾ ಸರ್? ಕಮ್ಮಿಯಾಗಿ ಕೊಡ್ತಾರೆ ಅಂತ ಬರಲ್ಲ, ಆರೋಗ್ಯ ಚೆನ್ನಾಗದೆ ಅಂತ ಬರ್ಬೇಕು. ಆಮೇಲೆ ಸೌದೆ ಒಲೆಯಿಂದ ಮಾಡ್ತಾರೆ. ಸೌದೆ ಒಲೆಯಲ್ಲಿ ಮಾಡ್ತಾರೆ ನೋಡಿ, ಸೌದೆ ಎಷ್ಟದೆ ಅಂತ. ಹೌದೌದು. ಒಂದಿನ ಗ್ಯಾಸ್ ಉಪಯೋಗಿಸಲ್ಲ. ಎಲ್ಲ ದಿನ ಎದ್ದು ಗ್ರೈಂಡರ್ ಅಲ್ಲಿ ಮಾಡಿದ್ರೆ ಕೈಲಿ ಆಡಿಸ್ತಾರೆ ಚಟ್ನಿಯ. ಓ, ಕಲ್ಲಲ್ಲಿ ಅದನ್ನು ಕೂಡ ಕೈಲಿ ಆಡಿಸ್ತಾರೆ. ಕೈಲಿ ರುಬ್ಬಿ ಮಾಡ್ತಾರೆ. ಕೈಲಿ ರುಬ್ಬಿ ಮಾಡೋದು. ಅದಕ್ಕೋಸ್ಕರ ಇನ್ನೂ ಟೇಸ್ಟ್ ಬರುತ್ತೆ. 4 ಗಂಟೆ ರಾತ್ರಿ ಗೆದ್ದು ಸಮ ಬಿದ್ದು 4 ಗಂಟೆ ರಾತ್ರಿ 3:30 4 ಗಂಟೆಗೆ ಎದ್ದು ಕೈಲಿ ಮಾಡಿಸ್ತಾನೆ ಚಟ್ನಿ. ಹಂಗಾಗಿ ನೋಡಿ, ಇಂಥವು ನಿಜವಾದ ಸಿಟಿ ವಾತಾವರಣಕ್ಕೆ ಬೇಕು. ಆದ್ರೆ ಹಳ್ಳಿಗಳಲ್ಲೇ ಇಂಥ ಒಂದು ಊಟ ತಿಂಡಿ ಸಿಗುತ್ತೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ನೋಡಿ ಸರ್, ಸಿಟಿಯಿಂದ ಇಲ್ಲಿ ಬರ್ತಾರೆ ಸರ್ ತಿಂಡಿ ತಿನ್ನಕ್ಕೆ. ಮಂಡ್ಯದಿಂದ ಹತ್ರ ದೂರ ಏನಿಲ್ಲ. ಮಂಡ್ಯದಿಂದ ಬರ್ತಾರೆ, ಶ್ರೀರಂಗಪಟ್ಟಣದಿಂದ ಬರ್ತಾರೆ, ಈ ಕಡೆ ಮೇಲ್ಕೋಟೆಯಿಂದ ಬರ್ತಾರೆ, ಅಕ್ಕಪಕ್ಕ ಹಳ್ಳಿಗಳಿಂದ ಬರ್ತಾರೆ. ನಾವ್ 2 ಗಂಟೆ ಮಾಡ್ತೀವಿ. ಆಮೇಲೆ ಇನ್ಯಾರಿಲ್ಲ ನಮ್ಗೆ. ಮ್ಯಾರೇಜ್ ಆಗಿಲ್ಲ. ಮ್ಯಾರೇಜ್ ಆಗಿಲ್ಲ ಸರ್? ಎಷ್ಟು ವರ್ಷ ನಿಮ್ಗೆ? ನಮ್ಗೀಗೆಲ್ಲ 47 48 ಆಗೈತೆ. 48. ಎಷ್ಟು?
ಇರೋ ಗಂಟ ಮಾಡ್ತೀನಿ. ಇಲ್ಲಿ ನಿಮ್ಗೆ ಮನೇಲಿ ಯಾರು ಇದ್ದಾರೆ ಸರ್ ನಿಮ್ ಜೊತೆಲಿ? ನಾವೊಬ್ರೆ. ನೀವು ಒಬ್ರೆ ಒಬ್ರು ಹೆಲ್ಪರ್ ಒಬ್ರು. ನಿಮ್ ತಂದೆ ತಾಯಿ ಅಣ್ಣ ತಮ್ಮ? ಅವರು ಅಣ್ಣ ತಮ್ಮ ಊರಲ್ಲಿದ್ದಾರೆ. ತಂದೆ ತಾಯಿ ಇಲ್ಲ. ತಂದೆ ತಾಯಿ ಇಲ್ಲ, ತೀರೋಗ್ಬಿಟ್ಟಿದ್ದಾರೆ. ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ ತಿರೋ? ಅವರು 15 ವರ್ಷ ಆಯ್ತು ತೀರೋಗಿ. 15 ವರ್ಷ. ತಗೋತೀವಿ. ನಿಮ್ಗೆ ಎಷ್ಟು ವರ್ಷ ಸರ್ ಈಗ? ಈಗ ನಮ್ಗೆ 48 ಆಗಿದೆ. 48 ವರ್ಷ. 48 ವರ್ಷ. ಸರ್ ಯಾಕೆ ನೀವು ಮದುವೆ ಆಗ್ಬಾರ್ದು ಅನ್ನಿಸ್ತಾ? ನಾವು ನೋಡ್ದ ಎಲ್ಲೂ ಸೆಟ್ ಆಗಿಲ್ಲ ಸರ್. ಈಗ ನೋಡಿದ್ರಲ್ಲ ಎಲ್ಲ ಗೌರ್ಮೆಂಟ್ ಕೆಲಸ ಎಲ್ಲ ಗೌರ್ಮೆಂಟ್ ಕೆಲಸ ಹೈಫೈ, ಅದಕ್ಕೆ ಬೇಡ ಅಂದ್ಬಿಟ್ಟು ಹೆಂಗೋ ಈಗ ವೃತ್ತಿ ಮಾಡ್ಕೊಯ್ತಾರ. ಇದು ವೃತ್ತಿನೋ ಸೇವೆನೋ ಅಂತ ಅರ್ಥ ಆಗ್ತಾ ಇಲ್ಲ. ಒಂಥರ ಸೇವೆನ ಅಂತ ತಿಳ್ಕೊಳ್ಳಿ. ಬಸವಣ್ಣನ ತತ್ವ ಅಳವಡಿಸ್ಕೊಬಿಟ್ಟಿದ್ದೀರಾ. ನಾವಿರೋ ಗಂಟ. ನಿಮ್ ಹೆಸರು ಕೂಡ ಬಸವಣ್ಣ. ಇದು ಬೆಳಿಗ್ಗೆ ಎಷ್ಟೊತ್ತಿಂದ ಶುರು ಆಗುತ್ತೆ ಸರ್ ಹೋಟೆಲ್? ನಮ್ದು 6:30 11:30 12 ಗಂಟೆ. ಬೆಳಿಗ್ಗೆ 6:30 ಅವ್ರಿಗೆ ಚಪಾತಿ. ದೋಸೆ. ಮಧ್ಯಾಹ್ನ ಸಂಜೆ ಊಟ ತಿಂಡಿ ಅದೇನಿಲ್ಲ, ಮಾತ್ರ. ಅವ್ರಿಗೆ ಕೊಡಿ. ನೀವು ಸ್ವಂತ ಊರು ಇದೇನಾ ಅಥವಾ ಬೇರೆ ಊರು? ನಮ್ಮೂರು ಪುರಿಗಲಿ ಪಕ್ಕ ಚಿಕ್ಕಬಾಗ್ಲು. ಚಿಕ್ಕಬಾಗ್ಲವ್ರ? ನರಸೀಪುರ ಚಿಕ್ಕಬಾಗ್ಲು. ನಮ್ಮ ಅಪ್ಪವ್ರು ಆಗ್ಲೇ ಬಂದಿದ್ದು ಇಲ್ಲಿಗೆ, ಇಲ್ಲೇ ಇದ್ದು. ನಾನು ನಮ್ ತಂದೆ ತೀರೋದ್ಮೇಲೆ ನಾನು ಸ್ವಲ್ಪ ಸೈಟ್ ಮನೆ ಮಾಡಿದೆ ಇಲ್ಲೇ. ಮನೆ ಮಾಡ್ಕೊಂಡು ಏನೇನ್ ವೃತ್ತಿ ಮಾಡ್ಕೊಯ್ತಾ ಇದೀನಿ. ಅವಾಗಿಂದ ಇದೇ ವೃತ್ತಿ? ಇದೇ ವೃತ್ತಿ. ಈ ಹೋಟೆಲ್ಗೆ ಎಷ್ಟನೇ ವರ್ಷದಿಂದ ಬಂದ್ರಿ ಸರ್ ನೀವು? ಈ ಹೋಟೆಲ್ ಫೀಲ್ಡ್ ಎಷ್ಟನೇ ವರ್ಷ? ನಾವು 9ನೇ ಕ್ಲಾಸ್ ಓದೋ ಆಮೇಲೆ ಬಿಡ್ಬಿಟ್ಟು 9ನೇ ಕ್ಲಾಸ್ ಓದ್ತಿದ್ದಾಗ್ಲೇ ಶುರು ಮಾಡ್ಕೊಂಡು ಹೋಟೆಲ್ಗೆ. ಆಮೇಲೆ ನಮ್ಮ ಅಪ್ಪ ಅವರು ಹೋಟ್ಲಿಗೆ ಹಾಕೊಂಡ್ರು ಬೇಡ, ಮಾಮೂಲಿ ವೃತ್ತಿ ಮಾಡ್ಕೊಯ್ತಾ ಇದ್ವಿ. ಅಂದ್ರೆ ನಿಮ್ಗೆ ಈ ಹೋಟೆಲ್ ಅನುಭವ 40 ವರ್ಷನೇ ಐತೆ. ಅಂದ್ರೆ 40 ವರ್ಷದಿಂದ ಬಡವರು ಇರೋರು ಉಳ್ಳವ್ರು ಎಲ್ಲ ನೋಡಿದೀರ? ಎಲ್ಲ ಒಂದೇ. ಅಂದ್ರೆ ಏನ್ ಅನ್ಸುತ್ತೆ ಜಾಸ್ತಿ ಇವತ್ತು ದುಡ್ಡು ಹಣ ಆಸ್ತಿ ಬರೀ ಇದ್ರಲ್ಲಿ? ನಾವು ಏನ್ ಮಾಡಿಲ್ಲ ಸರ್ ಒಟ್ನಲ್ಲಿ. ಏನಂದ್ರೆ ಜನಗಳ ವಿಶ್ವಾಸ ಉಳಿಸ್ಕೊಂಡಿದ್ದೀನಿ. ಜನಗಳ ವಿಶ್ವಾಸ ಐತೆ ಸರ್. ಗಂಟೆ ಇವ್ರು ಬಿಟ್ಟಲ್ಲ ಒಟ್ನಲ್ಲಿ. ಇವ್ರಲ್ಲಿ ವಿಶ್ವಾಸ ನಮ್ಗೆ ಚೆನ್ನಾಗೈತೆ. ಅಲ್ಲ ಈಗ 40 ವರ್ಷ ಅಂತಂದ್ರೆ ನೀವು ಇದೇ ಊರವ್ರೆ ಆಗೋದ್ರಿ, ಆದ್ರೂ ಕೂಡ ನಿಮ್ಗೆ ಇವ್ರ ಮೇಲೆ ತುಂಬಾ ಅಭಿಮಾನ. ಹುಟ್ಟದ್ದು ಬೆಳೆದದ್ದೆಲ್ಲ ಇಲ್ಲೇನ. ಹಂಗಾಗಿ ಈ ಹೋಟೆಲ್ ನಡೆಸ್ಕೊಂಡು ಇದನ್ನೇ ಮಾಡ್ತಾ ಹೋಗ್ತಾ ಇದ್ದಾರೆ. ನಾವ್ ಇರು ಗಂಟು ಇಲ್ಲಿ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ಯಾರಿಲ್ಲ. ನಮ್ಮ ಅಣ್ಣನ ಮಕ್ಳು ಇದಾರೆ, ಅವ್ರು ಯಾರು ಬರಲ್ಲ. ಅವರೆಲ್ಲ ಕೂರಿಗಾಲಿ ಇದ್ದಾರೆ. ಅವ್ರು ಬೆಂಗಳೂರಲ್ಲಿ ಇದಾರೆ ಕೆಲಸದಲ್ಲಿ, ಕೆಲಸ ಮಾಡ್ಕೊಯ್ತಾ ಇರ್ತಾರೆ. ಅವರು ಬಂದ್ಬಿಡಿ ಅಂತಾರ, ಇಲ್ಲಿಗೆ ಬೇಡ ಒಬ್ನೇ ಯಾಕೆ ಮಾಡ್ಕೊ ಇರ್ತೀಯಲ್ಲಿ ನಮ್ ಜೊತೆಲಿ ಇರ್ತಾನೆ ಅಂತ. ನಾನು ಹೋಯ್ತಲ್ಲ ಈಗ್ಲೇ ಯಾಕೆ ಬೇಡ, ಹೋಗದ ನಿಧಾನಕ್ಕೆ ಅಂದ್ಬಿಟ್ಟು ಇರೋ ಗಂಟ ನಾನ್ ವೃತ್ತಿ ಮಾಡ್ತಾ ಇರ್ತೀನಿ. ಖಂಡಿತ ವೃತ್ತಿ ಅನ್ನಕ್ಕಿಂತ ಇದು ಸೇವೆ ಅನ್ಬೇಕು. ಯಾಕಂದ್ರೆ ಇಷ್ಟೊಂದು ಕಡಿಮೆಗೆ ಇಷ್ಟೊಂದ್ ಜನ ಹಳ್ಳಿಯಿಂದ ಬರುವವರು, ಸಿಟಿಗೆ ಹೋಗೋರು ಎಲ್ಲರೂ ಕೂಡ ತಿಂದು ಹೋಗ್ತಾರೆ. ನಿಜವಾಗ ಸ್ಕೂಲ್ ಕಾಲೇಜ್ ಹೋಗೋ ಮಕ್ಕಳೆಲ್ಲ ನಾವು ಮಾಡೋದ್ ಮಾಡ್ತೇವಿ ಸರ್. ಧರ್ಮ ಕರ್ಮ ಬಿಟ್ಟು ದೇವ್ರ. ಹೌದೌದೌದು. ನೀವು ಯಾಕೆ ಸರ್ ಎಷ್ಟು ವರ್ಷದಿಂದ ಮದ್ವೆ ಆಗ್ಬೇಕು ಅನ್ನೋ ಪ್ರಯತ್ನ ಮಾಡಿರಿ? ಎಷ್ಟು ಕಡೆ ನೋಡಿ? ಒಂದು 2 ಎಂಗೇಜ್ಮೆಂಟ್ ಆಗಿತ್ತು ಸರ್ ನಿಮ್ಗೆ. ಲವ್ ಕೇಸ್. ಅಯ್ಯಯ್ಯೋ, ಅದಕ್ಕೆ ನಾನು ಬಿಟ್ಬಿಟ್ಟೆ. ಅಂದ್ರೆ ನಿಮ್ಗೆ ತುಂಬಾ ನೋವಿದೆ ಹಂಗಾದ್ರೆ? ನೀವು ನೋಡಿ ನೋವೇನಿಲ್ಲ, ಇದ್ ಮಾಡ್ತಾ ಇದ್ರೆ ಎಲ್ಲ ನೋವೆಲ್ಲ ಮರ್ತೋಯ್ತೆ. ಖಂಡಿತ ಸರ್. ಅಂದ್ರೆ ನೀವು ನೋಡಿದ ಹುಡುಗಿರು ಲವ್ ಮ್ಯಾರೇಜ್, ಅವ್ರು ಲವ್ ಯು ಮಾಡ್ತಿರೋ ಬೇರೆ, ಹಂಗಾಗಿ ಕಿತ್ತೋಯ್ತು. ಅವಾಗಿಂದ ನೀವು ಕೆಲಸ ಮಾಡ್ಬಿಟ್ಟು ಅನ್ಸುತ್ತೆ. ಏನೋ ಇರಗಂಟ ನಾವ್ ಮಾಡ್ತೀವಿ. ಇಲ್ಲಾಂದ್ರೆ ನಿಮ್ಗೆ ತುಂಬಾ ನೋವಿದೆ ಸರ್ ಖಂಡಿತವಾಗಿ. ಏನ್ ಮಾಡ್ಕೊಂಡು ನೋವು ಅಂದ್ಬಿಟ್ಟು ಏನ್ ಮಾಡ್ತಾರ. ಅಂದ್ರೆ ಆ ನೋವು ಮತ್ತೆ ಇವೆಲ್ಲವನ್ನು ಕೂಡ ಒಂಟಿತನವನ್ನ ಎಲ್ಲವನ್ನು ಕೂಡ ಇದ್ರಲ್ಲೇ ಮರ್ತೋಯ್ತು ಅಷ್ಟೇ. ಜನಗಳಿಗೆ ಊಟ ಹಾಕೋದು ಒಂದು ನಿಜವಾದ ಅಷ್ಟೇ, ಅದೊಂದು ತೃಪ್ತಿ ಕೆಲಸ, ಧರ್ಮ. ಹೌದೌದು, ಧರ್ಮದ ಕೆಲಸ. ಬಡವರಿಗೆ ಉತ್ತಮವಾದ ರೇಟ್ ನಲ್ಲಿ ಕೊಡ್ತಾರೆ. ಇವ್ರಿಗೆ ಪುಣ್ಯ ಬರ್ತದೆ ಬಸವಣ್ಣವ್ರಿಗೆ. ಹೌದು, ಮುಲಾಜಿಲ್ದೆ. ಯಾಕೆ ಕಮ್ಮಿ ರೇಟ್ ಕೊಡ್ತಾರಲ್ಲ, ಬಡಬಗ್ರು ಒಂದಷ್ಟು ತಿನ್ಬೋದಾ, ಹೆಂಗ ಟೈಮ್ ಪಾಸ್ ಮಾಡಬೋದಾ. ಹೌದೌದು. ಅದು ಸಿಟಿಗೆ ಹೋದ್ರೆ 50 ರೂಪಾಯಿ ಕೊಟ್ಟರು ಒಟ್ಟುಂಬಲ್ಲ. ನಾವು ಸಿಟಿಲಿ ತಿಂದು ನೋಡ್ತೀವಿ. ಹೌದೌದು. ತಿಂಡಿ ಊಟ ಎಲ್ಲ ತಿಂದು ನೋಡ್ತೀವಲ್ವಾ. ಇವ ಈ ಪುಣ್ಯನೇ ಬರ್ತದ ಲೆಕ್ಕದಲ್ಲಿ. ಅದಂತೂ ನಾನು ನಂಬಿಕೆ ಒಂದು. ಹೌದೌದು. ಈ ಹೋಟೆಲ್ ಬಂದು ಮಂಡ್ಯದಿಂದ ಮೇಲ್ಕೋಟೆ ರೋಡ್ ಹೋಗುವಂತ, ಮಂಡ್ಯದಿಂದ 5 ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ಒಳಲು ಅನ್ನೋ ಗ್ರಾಮದಲ್ಲಿ ಯಾರನ್ನೇ ಬಂದು ಕೇಳಿದ್ರು ಕೂಡ ಬಸವಣ್ಣ ಅವರ ಹೋಟೆಲ್ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಒಳಲು ಅನ್ನೋ ಗ್ರಾಮದಲ್ಲಿ ಈ ಹೋಟೆಲ್ ಇರುವಂತದ್ದು. ಇದು ಡಿಸ್ಕ್ರಿಪ್ಷನ್ ಕೂಡ, ಗೂಗಲ್ ಮ್ಯಾಪ್ ಕೂಡ ಹಾಕಿರ್ತೀನಿ ನೋಡಿ. ಇಲ್ಲಿ ನೀವು ಸೌಲಲ್ಲಿ ಅಡಿಗೆ ಮಾಡಿ ತಿಂಡಿ ಎಲ್ಲ ಇದ್ದೀರಾ, ಆದ್ರೆ ಒಂದೇನಂತಂದ್ರೆ ಪೇಪರ್ ಬಳಸ್ತಾ ಇದಿರಲ್ಲ, ಅದು ಪೇಪರ್ ಬಳಸಬಾರ್ದು, ಪ್ಲಾಸ್ಟಿಕ್ ನ. ಅದೇ ಸರ್ ಈಗ ಕಂಪ್ಲೇಂಟ್ ಆಗೈತಾ ಇಡ್ಸಲ್ಲ ಅದು ಒಟ್ಟಿನಲ್ಲಿ. ಈಗ ಸದ್ಯಕ್ಕೆ ನಮ್ಗೆ ಒಬ್ಬರೇ ಅಲ್ಲ ಇರೋದು, ಅದಕ್ಕೋಸ್ಕರ ಒಂದು ಒಳ್ಳೇದಾಗ್ಲಿ ಸರ್. ಯಾಕೆಂದ್ರೆ ಬಿಸಿ ಪೇಪರ್ ಹಾಕಿದ್ರೆ ಪ್ಲಾಸ್ಟಿಕ್ ಮೆಲ್ಟ್ ಆಗಿ ಅದ್ರ ಕೆಮಿಕಲ್ ಎಲ್ಲ ದೇಹಕ್ಕೆ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವ್ ಎಷ್ಟೋ ಜನಕ್ಕೆ ನಾವು ಪ್ಲೇಟ್ ತೊಳ್ಬಿಟ್ಟು ಹಾಕೋದು, ಎಲೆ ಕವರ್ ಹಾಕಲ್ಲ. ಇದೇನ್ ಚಪಾತಿನೇ ಸರ್? ಇದು ಚಪಾತಿ ಸರ್.
10 ರೂಪಾಯಿ ಒಂದು ಚಪಾತಿ. 10 ರೂಪಾಯಿ ಒಂದು ಚಪಾತಿ. ಇಲ್ಲಿ ಚಪಾತಿನೂ ಹೋಗುತ್ತೆ ಜಾಸ್ತಿ. ಚಪಾತಿನೂ ಹೋಗ್ತದೆ, ದೋಸೆ ಜಾಸ್ತಿ ಹೋಗುತ್ತೆ. ಏನಪ್ಪ ನಿನ್ನ ಹೆಸರು? ರೋಹನ್. ರೋಹನ್. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 8th. ಯಾವ ಸ್ಕೂಲು? ಇದು SVN ಸ್ಕೂಲ್, ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ. ಹಾ ಹಾ ಹಾ. ನೀ ಎಷ್ಟ್ ದಿವಸದಿಂದ ಬರ್ತೀಯ ಇಲ್ಲಿ ತಿಂಡಿ ತಿನ್ನಕ್ಕೆ? ಇಲ್ಲಿ ಬರ್ತಾ ಇರ್ತೀನಿ, ಅವಾಗ ನಮ್ಮ ಅಪ್ಪ ಕರ್ಕ ಬರ್ತಾರೆ. ನಿಮ್ ತಂದೆ ಕರ್ಕೊ ಬರ್ತಾರೆ, ಮನೇಲಿ ಏನೋ ಲೇಟ್ ಆದಾಗ ಬರ್ತೀಯ ಇಲ್ಲಿ. ಹಾ ಹಾ ಹಾ. ಈಗ ಏನ್ ತಗೊಂಡಿದ್ಯಾ? ಚಪಾತಿ. ಚಪಾತಿ 2 ಚಪಾತಿ. ಮೊದ್ಲು ಏನ್ ತಗೊಂಡೆ? ದೋಸೆ. ದೋಸೆ ಎಷ್ಟು ತಗೊಂಡೆ? 4 ದೋಸೆ 2 ಚಪಾತಿ. ಚೆನ್ನಾಗಿರುತ್ತೆ ಟೇಸ್ಟು? ಚೆನ್ನಾಗೈತೆ. ಹಾ ಹಾ. ಆಯ್ತು, ತಿನ್ನು. ಸರ್, ತುಂಬಾ ಜನ ಸ್ಕೂಲ್ ಮಕ್ಕಳು ಕಾಲೇಜ್ ಹೋಗೋರೆಲ್ಲ ಬರ್ತಿದ್ರು. ಕೆಲವರು ದುಡ್ಡು ಕೊಡ್ತಿದ್ರು, ಕೆಲವರು ಹೋಗ್ತಿದ್ರು. ಅದು ಏನು ಕೂಡ ನೀವು ಗಮನ ಹರಿಸ್ತಾ ಇರ್ಲಿಲ್ಲ. ಸ್ಕೂಲ್ ಮಕ್ಕಳು ತುಂಬಾ ಬರ್ತಾರೆ. ಸ್ಕೂಲ್ ಮಕ್ಕಳ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಾ? ಏನೋ ಹುಡುಗರು ಮನೇಲಿ ಮಾಡಲ್ಲ, ಅರ್ಜೆಂಟ್ ಇರುತ್ತೆ ಅಂತ. ಅವಾಗ ಇಲ್ಲೇ ಬಂದು ತಿಂತಾರೆ, ತಿನ್ಕೊಂಡು ಹೋಗ್ತಾರೆ. ಒಂದ್ ಹುಡುಗರು ಬಂದ್ ಕೊಡ್ತೀನಿ ಅಣ್ಣ ಅಂದ್ಬಿಟ್ಟು ಹೋಯ್ತವೆ. ಹಂಗಾರು ಕೊಡ್ತೀರಾ ನೀವು ಅವ್ರಿಗೆ? ನಾವು ಕೊಡ್ತೀವಿ. ನಾವು ಏನೋ ಒಂದು ಕೊಡೋದು ಬಿಡೋದು ಅವ್ರಿಗೆ ಒಟ್ನಲ್ಲಿ ಕೊಡ್ತೀರಾ ಬಂದ್ರೆ? ಕೊಡ್ತೀವಿ. ತುಂಬಾ ಜನ ಸುಮ್ನೆ ಹಂಗೆ ಹೇಳ್ಬಿಟ್ಟು ಹೋಗ್ತಾರೆ, ಅವ್ರದೆಲ್ಲ ಸಾಲ ಅಂತ ಬರ್ಕೊಳ್ಳೋದ? ಸ್ವಲ್ಪ ಸಾಲ ಇಲ್ಲ. ಈ ಯಾರು ಅಂದ್ರೆ ಅತಿಯಾಗಿ ಬಂದಿರ್ತಾರೆ, ಅವ್ರು ಕೊಟ್ಟಿರ್ತೀವಿ. ಬರ್ತವೆ ಸರ್, ಹೋಗೋ ಹೇಳೋ ಕಾಲವು. ಯಾಕಂದ್ರೆ ನೀವು ಮಾಡೋದೇ ಕಡಿಮೆ ರೇಟ್ ಕೊಡೋದು ತಿಂಡಿ ಊಟಗಳೆಲ್ಲ. ಅದ್ರಲ್ಲೂ ಕೂಡ ನೀವು ಸಾಲ ಅಂತ ಕೊಟ್ಟಾಗ ನಿಮ್ಗೆ ರೊಟೇಷನ್ ಜಾಸ್ತಿ ಕೊಡಕ್ಕಲ್ಲ ಸರ್. ನಾವು ನೋಡ್ತೀವಿ, ಇಲ್ಲ ಅಂತ ನಾವ್ ಹೇಳ್ತೀವಿ. ಈ ಗಂಡ ಗುಂಡಿ ಮೇಲೆ ತಿನ್ಕೋದ್ರೆ ಏನು ಮಾಡಕ್ಕಾಗಲ್ಲ. ಈಗ ಅದ್ ನೋಡ್ಕೊಂಡೋದ್ರೆ ನಾವ್ ಗಿರಾಕಿ ಇದ್ರ ಬಿಡ್ಬೇಕಾಯ್ತು. ಓ, ಆತರ. ಒಂದ್ ಎಷ್ಟು ಕೆಜಿ ಅಕ್ಕಿ ಹಾಕ್ತೀರಾ ಡೈಲಿ? ಇದಕ್ಕೆ 5 ಕೆಜಿ ಹಾಕ್ತಿವಿ. 5 ಕೆಜಿ. 5 ಕೆಜಿ. 1 ಕೆಜಿಗೆ ಎಷ್ಟು ದೋಸೆ ಆಗ್ಬೋದು? ನಾವೆಲ್ಲ ಲೆಕ್ಕಕ್ಕಲ್ಲ ಸರ್. ಗೊತ್ತಾಗಲ್ಲ. ನನ್ ಜೀವನದಲ್ಲಿ ಯಾವ್ದ್ರಲ್ಲಿ ಯಾಕೆ ಹಾಕಿಲ್ಲ ಸರ್. ಮಾಡ್ತಾ ಇದೀನಿ ವೃತ್ತಿ ಅಷ್ಟೇ. ಜನಕ್ಕೆ ಒಳ್ಳೆ ಊಟ ಕೊಡ್ತಾ ಇದ್ದೀರಾ. 2 ಗಂಟೆ ಶ್ರಮ ಪಟ್ಟು ಚೆನ್ನಾಗಿ ಮಾಡಿ ಸರ್, ಒಳ್ಳೇದಾಗ್ಲಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.